ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲೇ ಪಟ್ಟಣದಲ್ಲಿ ಗಣವೇಷಧಾರಿಗಳು ಪಥಸಂಚಲನವನ್ನು ನಡೆಸಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗ್ರಾಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ, ವಿಜಯದಶಮಿ ಉತ್ಸವ ನಿಮಿತ್ತ ಸ್ವಯಂ ಸೇವಕರಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಯಿತು. ಪಥಸಂಚಲನದಲ್ಲಿ ಸುಮಾರು 2000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಗಣವೇಷಧಾರಿ ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು. ಪಥಸಂಚಲನದ ಮಾರ್ಗದುದ್ದಕ್ಕೂ ಸ್ವಯಂ ಸೇವಕರ ಮೇಲೆ ತಾಯಂದಿರು, ಹಿರಿಯರು ಪುಷ್ಪವೃಷ್ಟಿ ಮಾಡುತ್ತಾ ಭಾರತ್ ಮಾತಾ ಕಿ ಜೈ ಘೋಷಣೆ ಹಾಕುತ್ತಿದ್ದ ದೃಶ್ಯ ಗಮನ ಸೆಳೆಯಿತು. ಚಡಚಣ ಪಟ್ಟಣದ APMCಯಿಂದ ಬಸವೇಶ್ವರ ವೃತ್ತ, ರಾಜ್ಯ ಹೆದ್ದಾರಿಯ ಮುಖ್ಯ ರಸ್ತೆ, ಬಸ್ ನಿಲ್ದಾಣ, ಗಣಪತಿ ಚೌಕ್, ಮಾರುಕಟ್ಟೆ, ಅಗಸಿ, ಹಳೆ ಬಾಹುಬಲಿ ಅಂಗಡಿ ಮುಖ್ಯ ರಸ್ತೆ, SBI ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ರಾಜ್ಯ ಹೆದ್ದಾರಿ ಮೂಲಕ ಚಡಚಣ ಮಡ್ಡಿ, ಸಿಂಪಿಲಿಂಗಣ್ಣ ಸರ್ಕಲ್, ಶಿವಾಜಿ ಸರ್ಕಲ್, ನೇಕಾರ ಕಾಲನಿ, ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಆವರಣದವರೆಗೆ ಪಥಸಂಚಲನ ಸಾಗಿದೆ. ಈ ಸಂದರ್ಭದಲ್ಲಿ ಉಮೇಶ್ ಕಾರಜೋಳ್, ಸಂಜು ಐಹೊಳೆ, ಕಾಂತಗೌಡ ಪಾಟೀಲ್, ಶಿರ್ಷೇಲ್ಗೌಡ ಬಿರಾದಾರ್, ವಿರಾಜ್ ಪಟೇಲ್, ಶಿವಾನಂದ್ ಮಕಣಾಪುರ್, ನಾಗು ನಿರಾಳೆ, ಚಂದ್ರಶೇಖರ್ ನಿರಾಳೆ, ರಾಜು ಝಳಕಿ, ರಾಮೌಟಿ, ಭೀಮಾಶಂಕರ್ ಬಿರಾದಾರ್, ರಾಘವೇಂದ್ರ ಕಾಪ್ಸೆ, ರಮೇಶ್ ಜತಿ ಗಣ್ಯರು ಹಾಜರಿದ್ದರು. ಲಕ್ಷ್ಮಣ ಶಿಂದೆ, RJ32 ಕನ್ನಡ ನ್ಯೂಸ್, ಚಡಚಣ. ಅನುಭವಿಸ್ಬೇಕು. ಸ್ವಲ್ಪ ಪಕ್ಕಕ್ಕೆ ಸರದ್ ಕೂಡ ಅಂದ್ರೆ ನಮ್ಮ ಪ್ರತಿಷ್ಠೆ ಮೇಲಕ್ಕೆ ಬರ್ತದ್ರಿ. ನೀ ಯಾರ ನನಗ್ ಸರದ್ ಕೂಡ ಅಂತಿ, ಏನಂತ ತಿಳ್ಕೊಂಡಿ ನನಗ ಅಂತೀವ್ ನಾವು. ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಯಕ್ವಾಡ ಸಾಮ್ರಾಜ್ಯದ ಸೇನಾಧಿಕಾರಿ ಆದಕ್ಕೆ ಬಂದರು. ಯಾಕೆ ಬಂದ್ರು? ನನ್ನ ಭಾರತದಲ್ಲಿರುವಂತ ನನ್ನ ಜನಾಂಗದ ಜನರ ಕಷ್ಟ ದೂರ ಆಗಬೇಕು, ಅಪಮಾನ ದೂರ ಆಗಬೇಕು, ನೋವು ದೂರ ಆಗಬೇಕು. ಅದೇ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಜಾತಿ ಕೇಳದ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಹಿಂದೂ, ಇದುವೇ ನವಗಾನ. ಈ ಹಾಡನ್ನ ಹೇಳ್ತೀವಲ್ಲ, ಈ ಹಾಡನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಜಾತಿ ಭೇದ ಭಾವ ಬಿಟ್ಟು ಪಂಥ ಪಂಗಡ ಆಚೆ ಇಟ್ಟು ನಾವು ಹಿಂದೂ, ನಾವು ಒಂದು ಎಂದು ಸಾರೋಣ. ಅದಕ್ಕಾಗಿ ಜಾತಿಯ ವ್ಯವಸ್ಥೆ ಅಲ್ಲ. ಸರ್ವಜ್ಞ ಹೇಳಿದ, ನಡೆಯೋದೊಂದೇ ಭೂಮಿ, ಕುಡಿಯೋದೊಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ಎತ್ತಣದು ಸರ್ವಜ್ಞ. ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಹೇಳ್ತಾರೆ, ಸಾವರ್ಕರ್ ಅಂದ್ರೆ ಕೇವಲ ಗನ್ನು ಮತ್ತು ಪೆನ್ನು ಅಲ್ಲ, ಸಮಾಜದಲ್ಲಿರುವಂತಹ ಅಸ್ಪೃಶ್ಯ ಭಾವವನ್ನ ದೂರ ಮಾಡಲಿಕ್ಕೆ ಪತಿತ ಪಾವನ ಮಂದಿರ ಕಟ್ಟಿದ್ರು ನಾಸಿಕ್ನಲ್ಲಿ. ಎಲ್ಲರನ್ನ ಕರ್ಕೊಂಡು ಹೋದ್ರು. ಯಾರನ್ನು ನಾವು ಅಸ್ಪೃಶ್ಯ ಅಂತ ಕಾಣ್ತೀವಿ, ತುಚ್ಛ ಅಂತ ಕಾಣ್ತೀವಿ, ಅವರನ್ನ ಕರ್ಕೊಂಡು ಮಂದಿರಕ್ಕೆ ಪ್ರವೇಶ ಮಾಡಿದ್ರು, ಸಹ ಭೋಜನ ಮಾಡಿದ್ರು. ಇರುವಂತ ವ್ಯಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭ ಮಾಡಿ ಇವತ್ತು 100ನೇ ವರ್ಷ. ಯಾವ ಗುರಿಯನ್ನ ಇಟ್ಟುಕೊಂಡು ಹೊಂಟಿದ್ದೇವೋ ಆ ಗುರಿಯಲ್ಲಿ ಸಾಗುತ್ತಾ ಇದ್ದೀವಿ. ಟೀಕೆ ಮಾಡುವ ಟೀಕಾಕಾರರು ಅನೇಕ ರೀತಿಯ ಟೀಕೆ ಮಾಡ್ತಾ ಇದ್ದರೂ ಸಹಿತ ಸಂಘ ಬೆಳೀತಾ ಇದೆ, ಸಂಘ ಬೆಳೀತಾ ಇದೆ. ಈ ಸಮಾಜದಲ್ಲಿರುವಂತಹ ಅಸಂಘಟನೆ, ಆತ್ಮವಿಸ್ಮೃತಿ, ಸ್ವಾರ್ಥ ಭಾವ ದೂರ ಹೋಗ್ಬೇಕು. ಭಾರತಕ್ಕಾಗಿ ಬದುಕುವಂತ ನೂರಾರು ಅಲ್ಲ ಲಕ್ಷಾಂತರ ಸ್ವಯಂ ಸೇವಕರು ತಯಾರಾಗಬೇಕು. ಇದೇ ಸಂಘದ ಗುರಿ. ಆ ಗುರಿ ಇಟ್ಕೊಂಡು ಸಂಘ ಕೆಲಸ ಮಾಡ್ತಾ ಇದೆ. 100 ವರ್ಷದಲ್ಲಿ ಏನ್ ಮಾಡಿದೀವಿ?